ವೀಕ್ಷಕರೇ, ಇದೀಗ ಎಲ್ಲ ಕಡೆ ಐಪಿಎಲ್ನ ಧಮಾಕ ಶುರುವಾಗಿದೆ. ಇದರ ಜೊತೆ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಧದ ಆನ್ಲೈನ್ ಸ್ಕ್ಯಾಮ್ಗಳು ಕೂಡ ಹುಟ್ಕೊಂಡಿವೆ. ಅವುಗಳಲ್ಲಿ ಇಲ್ಲಿ ನೀವು ನೋಡುವಂತ ಈ ಫ್ಯಾಂಟಸಿ ಆಪ್ಗಳ ಪಾತ್ರ ದೊಡ್ಡದು. ಇವುಗಳ ಆರ್ಭಟ ದಿನೇ ದಿನೇ ಜಾಸ್ತಿ ಆಗ್ತಿದೆ. ವಯಸ್ಸಿನ ಯುವಕರು ಹಾಗೂ ವಿದ್ಯಾರ್ಥಿಗಳೇ ಇವುಗಳ ಟಾರ್ಗೆಟ್. ಇವು ಹೇಗೆಲ್ಲ ತಲೆ ಕೆಡಿಸ್ತವೆ ಅಂದ್ರೆ, ನೋಡಿದವರು ಇವೆಲ್ಲ ನಿಜವೇನು, ನಮಗೂ ಕೂಡ ಇದರಿಂದ ಹಣ ಸಿಗುತ್ತೇನೋ ಅಂತ ಸುಲಭವಾಗಿ ನಂಬ್ತಾರೆ. ಅವ್ರಿಗೆ ಇದರ ಹೊರತು ವಾಸ್ತವದ ಬಗ್ಗೆ ಯೋಚಿಸೋದಕ್ಕೂ ಕೂಡ ಇವರು ಸಮಯವನ್ನ ಕೊಡೋದಿಲ್ಲ. ಇವು ಅವರ ಬುದ್ಧಿ, ವಿವೇಕ, ಗಮನ ಇದೆಲ್ಲವನ್ನು ಕೂಡ ಕಸಿದು ಮೂರ್ಖರನ್ನಾಗಿ ಮಾಡ್ತವೆ. ಇವು ಅಪಾಯಕಾರಿ ಅಂತ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಯುವಕರು ಇವುಗಳಲ್ಲಿ ಮೇಲಿಂದ ಮೇಲೆ ತೊಡಗೋದು ಕಂಡು ಬರ್ತಿದೆ. ಒಂದೇ ದಿನದಲ್ಲಿ ದಿಢೀರ್ ಶ್ರೀಮಂತರಾಗುವಂತ ಆಸೆಯಿಂದ ಇರುವ ಹಣವನ್ನು ಕೂಡ ಇವುಗಳಿಗೆ ಹೂಡಿ ಬರಿಗೈ ಆಗೋರಿಗೆ ನಮ್ಮಲ್ಲಿ ಬರನೇ ಇಲ್ಲ. ಇವುಗಳ ದಸೆಯಿಂದ ಎಷ್ಟೋ ಜನ ಇಲ್ಲದ ಸಾಲವನ್ನ ಮಾಡಿಕೊಂಡು ಅದನ್ನ ರಿಕವರ್ ಮಾಡಲಾಗದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಬಹಳ ಇತ್ತೀಚೆಗೆ ಡ್ರೀಮ್ ಲೆವೆಲ್ ಎಂಬ ಐಪಿಎಲ್ ಬೆಟ್ಟಿಂಗ್ ಆಪ್ನಲ್ಲಿ ಹಣವನ್ನು ಹಾಕಿ ಲಾಸ್ ಮಾಡ್ಕೊಂಡಿದ್ದಂತ ನವಯುವಕನೊಬ್ಬ ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಂತ ಸಂಗತಿ ಎಲ್ಲ ಕಡೆ ವೈರಲ್ ಆಗಿತ್ತು. ಇಂಥ ಆಘಾತಕಾರಿ ಸಂಗತಿಗಳು ದಿನನಿತ್ಯ ನಮ್ಮ ಸುತ್ತನೇ ನಡೆದಿದ್ರೂ ಕೂಡ ಜನ ಮಾತ್ರ ಬದಲಾಗ್ತಿಲ್ಲ. ಪದೇ ಪದೇ ಇವುಗಳ ವಂಚನೆಗೆ ಬಲಿಯಾಗ್ತಿರುವಂತ ಜನ ಬುದ್ಧಿ, ವಿವೇಚನೆ ಈ ಎರಡನ್ನೂ ಕೂಡ ಕಳೆದುಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಬೆಟ್ಟಿಂಗ್ ಆಪ್ಗಳ ದಂಧೆ ಏನು, ಇವು ಹೇಗೆಲ್ಲ ಜನರಿಗೆ ಮಂಕು ಬೂದಿಯನ್ನ ಎರಚುತ್ತವೆ, ಇವುಗಳ ಸ್ಕ್ಯಾಮ್ ಹೇಗೆ ನಡೆಯುತ್ತೆ ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಕೂಲಂಕಷವಾಗಿ ತಿಳಿಯೋಣ. ವೀಕ್ಷಕರೇ, ನಿಮ್ಮ ಈ ವಾಹಿನಿ ಯಾವತ್ತೂ ಕೂಡ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡಿಲ್ಲ. ನಮ್ಗೆ ಈ ಒಂದು ಆಪ್ಗಳನ್ನ ಪ್ರಮೋಟ್ ಮಾಡೋದಕ್ಕೆ ನಮ್ಗೆ ಸಾವಿರ ರೂಪಾಯಿ, ಲಕ್ಷ ರೂಪಾಯಿಗಳ ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಯಾವತ್ತೂ ಕೂಡ ಹಣಕ್ಕೆ ಆಸೆ ಬಿದ್ದು ಇಂಥ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡಿಲ್ಲ. ಮುಂದೇನು ಕೂಡ ವೀಕ್ಷಕರ ಹಿತದೃಷ್ಟಿಯಿಂದ ಮಾಡೋದಿಲ್ಲ. ನೀವೇನಾದ್ರೂ ವಿಡಿಯೋವನ್ನು ನೋಡುವಾಗ ಒಂದ್ ವೇಳೆ ಯಾವ್ದಾದ್ರು ರಮ್ಮಿ ಅಥವಾ ಡ್ರೀಮ್ ಲೆವೆಲ್ ತರಹದ ಬೆಟ್ಟಿಂಗ್ ಹಾಗೂ ಜೂಜಿನ ಆಡ್ಗಳು ಬಂದ್ರೆ ಅವು ಗೂಗಲ್ ನಿಂದ ಜನರೇಟ್ ಆದಂತ ವಿಡಿಯೋಗಳೇ ಹೊರತು ಈ ಒಂದು ವಾಹಿನಿಯಿಂದ ಪ್ರಮೋಟ್ ಆದಂತ ಜಾಹೀರಾತುಗಳಲ್ಲ. ಅವಕ್ಕೂ ಮತ್ತು ಈ ವಾಹಿನಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಈ ಬೆಟ್ಟಿಂಗ್ ಆಪ್ಗಳಲ್ಲಿ ಹೆಚ್ಚಾಗಿ ಕೇಳಿಬರುವಂತ ಆಪ್ ಅಂದ್ರೆ ಅದು ಡ್ರೀಮ್ 11. ಈ ಒಂದು ಸಂಸ್ಥೆಯವರ ರೆವಿನ್ಯೂ 6,000 ಕೋಟಿಗಿಂತ ಜಾಸ್ತಿ ಇದೆ. ಇತ್ತೀಚೆಗೆ ಅದರಲ್ಲಿ ಇವರು 188 ಕೋಟಿ ಲಾಭ ಕೂಡ ಗಳಿಸಿದ್ದಾರೆ. ಇವರ ಟರ್ನ್ ಓವರ್ ಇಷ್ಟು ಜಾಸ್ತಿ ಇರೋದ್ರಿಂದನೇ ಇವರು ದೊಡ್ಡ ಸೆಲೆಬ್ರಿಟಿಗಳಾದಂಥ ಕೊಹ್ಲಿ, ಧೋನಿ, ಗಂಭೀರ್, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ ತರಹದ ಮುಂತಾದವರನ್ನ ತಮ್ಮ ಆಡ್ ಪ್ರಮೋಷನ್ಗೆ ಬಳಸ್ಕೊಳ್ತಾರೆ. ಈ ಖ್ಯಾತ ಸೆಲೆಬ್ರಿಟಿಗಳೇ ಈ ಫ್ಯಾಂಟಸಿ ಆಪ್ಗಳನ್ನ ಈ ರೀತಿ ಮುಗಿಬಿದ್ದು ಪ್ರಮೋಟ್ ಮಾಡಿದಾಗ ಇದನ್ನ ನೋಡುವಂತ ಅವರ ಅಭಿಮಾನಿಗಳು ಇವರೇ ಈ ಒಂದು ಆಪ್ಗಳ ಬಗ್ಗೆ ಇಷ್ಟು ಒತ್ತಿ ಹೇಳುವಾಗ ಅವುಗಳಲ್ಲಿ ನಾವು ತೊಡಗೋದು ತಪ್ಪಲ್ಲ ಅಂತ ಭಾವಿಸ್ತಾರೆ. ಆಮೇಲೆ ಈ ಒಂದು ಆಡ್ಗಳಲ್ಲಿ ಕೆಲವರು ನಾವು 50,000 ರೂಪಾಯಿ ಹಣ ಹಾಕಿ 1 ಕೋಟಿವರೆಗೂ ಹಣ ಗೆದ್ವಿ ಅಂತ ಹೇಳ್ತಿರ್ತಾರೆ. ಅವರು ನಿಜವಾಗಿಯೂ ಅಷ್ಟು ಹಣವನ್ನ ಗೆದ್ರೇನೋ ಎನ್ನುವಂತೆ ಅನೇಕರಿಂದ ಈ ರೀತಿ ಇವರು ಹೇಳಿಸ್ತಾರೆ. ಇದನ್ನು ನೋಡಿದ ಜನ ಇದೇ ನಿಜ ಅಂತ ಭಾವಿಸಿ, ಆದರೆ ವಾಸ್ತವವಾಗಿ ಯಾರು ಕೂಡ ಈ ರೀತಿ ಹಣವನ್ನ ಗೆದ್ದಿರಲ್ಲ. ಇದೆಲ್ಲ ಜಸ್ಟ್ ಫೇಕ್ ಹೇಳಿಕೆಗಳು ಮಾತ್ರ. ಈ ರೀತಿ ಕ್ಯಾಮರಾ ಮುಂದೆ ಹೇಳೋದಕ್ಕೆ ಅವರಿಗೆ ಒಂದಿಷ್ಟು ಹಣವನ್ನ ಕೊಡಲಾಗುತ್ತೆ. ಇವರೆಲ್ಲ ಸಾಮಾನ್ಯ ಜನ ಆಗಿರೋದ್ರಿಂದ ಇವರು ಉದಾಹರಣೆ ಕೊಟ್ಟಾಗ ಈ ಒಂದು ಸುದ್ದಿ ನಿಜ ಅಂತಾನೆ ಈ ಒಂದು ಆಡ್ ನೋಡುವಂತ ಜನ ಭಾವಿಸ್ತಾರೆ. ಆದ್ರೆ ಈ ರೀತಿ ಜನ ಹಾಕುವಂತ ಹಣ ಈ ಡ್ರೀಮ್ ಲೆವೆಲ್ ತರಹದ ಕಂಪನಿಯವರ ಜೇಬನ್ನ ಸೇರಿ ದಿನೇ ದಿನೇ ಅವರನ್ನ ಮಾತ್ರನೇ ಶ್ರೀಮಂತರನ್ನಾಗಿ ಮಾಡುತ್ತೆ ಹೊರತು ಇವುಗಳಲ್ಲಿ ಹಣ ಹಾಕೋರು ಮಾತ್ರ ಬೀದಿಗೆ ಬರುವಂತಾಗುತ್ತೆ. ಈ ಒಂದು ಆಪ್ಗಳ ಆಡ್ನ ಹಾವಳಿ ಬಹುತೇಕ ಎಲ್ಲ ಕಡೆ ಕೂಡ ಇದೆ. ಇವರು ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮನ್ನ ಬೆನ್ನು ಬಿಡದ ಬೇತಾಳದ ರೀತಿ ನಿಮ್ಮನ್ನ ಫಾಲೋ ಮಾಡ್ತಾರೆ. ಇವರಿಂದ ಅನೇಕ ಸ್ಪ್ಯಾಮ್ ಕರೆಗಳು ಕೂಡ ನಿಮ್ಮ ನಂಬರ್ಗೆ ಬರಬಹುದು. ಯಾವುದೇ ವಿಡಿಯೋವನ್ನ ನೋಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಈ ಆಡ್ಗಳು ಬರ್ತವೆ. ಖ್ಯಾತ ಸೆಲೆಬ್ರಿಟಿಗಳೇ ಇವುಗಳ ಬ್ರಾಂಡ್ ಅಂಬಾಸಿಡರ್ ರೀತಿ ಕಾಣಿಸ್ಕೊಂಡಾಗ ಜನ ಇವುಗಳನ್ನ ಸುಲಭವಾಗಿ ನಂಬ್ತಾರೆ. ನಮ್ಮ ಕನ್ನಡದಲ್ಲಿಯೇ ಕೆಲವು ಜನ ನಾವು ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಅಂತ ಬಿಲ್ಡಪ್ ಕೊಡುವಂತವರೇನೆ ಇವನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಜನ ಅಂತವ್ರನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಿದ್ದಾರೆ ಕೂಡ. ಅನೇಕರು ಇವುಗಳಿಗೆ ಯಾವ ರೇಂಜ್ಗೆ ಮರಳಾಗ್ತಾರೆ ಅಂದ್ರೆ ಅವರು ಹೇಗಾದ್ರೂ ಮಾಡಿ ಇವುಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಮನೆಯಲ್ಲೇ ಕಳ್ತನ ಮಾಡ್ತಾರೆ, ರಾಬರಿ ಮಾಡಿ ಹಣ ಜೋಡಿಸ್ತಾರೆ, ಸಾಲವನ್ನು ಕೂಡ ಮಾಡ್ತಾರೆ. ಜನ ಇವುಗಳಲ್ಲಿ ಬೆಟ್ಟಿಂಗ್ ಕಟ್ಟುವ ಸಲುವಾಗಿ ಕ್ರೈಮ್ಗೂ ಕೂಡ ಇಳಿತಾರೆ. ಆದರೆ ಹಾಕಿದ ಹಣ ರಿಟರ್ನ್ ಬಾರದೆ ಹೋದಾಗ ಆ ಖಿನ್ನತೆಗೆ ಜಾರಿ ಕೊನೆಗೆ ಅದರಿಂದ ಹೊರಬರಲಾಗದೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಎಷ್ಟೋ ವಾಹಿನಿಗಳು ಹಣ ಸಿಗ್ತವೆ ಎಂಬ ಒಂದೇ ಒಂದು ಕಾರಣಕ್ಕೆ ಇವುಗಳ ಪ್ರಮೋಷನ್ಗೂ ಇಳಿತಾರೆ. ಈ ರೀತಿಯಲ್ಲಿ ಜನರ ದಿಕ್ಕು ತಪ್ಪಿಸಿ ಅವರನ್ನ ವಂಚಿಸ್ತವೆ. ಇವುಗಳನ್ನೆಲ್ಲ ಬ್ಯಾನ್ ಮಾಡದೆ ಅದು ಹೇಗೆ ಜನರ ಕೈಗೆ ಸುಲಭವಾಗಿ ಸಿಗುವಂತೆ ಮಾಡಲಾಗ್ತಿದೆಯೋ ಗೊತ್ತಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಥಾರಿಟಿಗಳು ಸೂಕ್ತ ಕ್ರಮವನ್ನ ಜರುಗಿಸಬೇಕು. ಡ್ರೀಮ್ 11, ಮೈ 11 ಸರ್ಕಲ್, MPL, 1xBet ಹೀಗೆ 10 ಹಲವು ಫ್ಯಾಂಟಸಿ ಆಪ್ಗಳು ಎಲ್ಲ ಕಡೆ ಧಾರಾಳವಾಗಿ ಸಿಗ್ತವೆ. ಈ ಒಂದು ಆಪ್ಗಳು ಯಾವಾಗಲೂ ಜನರನ್ನ ಆಕರ್ಷಣೆ ಮಾಡ್ತವೆ. ನಮ್ಮಲ್ಲಿ ರಿಜಿಸ್ಟರ್ ಆಗಿ ಆಡಿ ಹಣವನ್ನ ಗೆಲ್ಲಿಂತ ಒತ್ತಾಯ ಪಡಿಸ್ತವೆ. ಜನ ಕೂಡ ಇವುಗಳಿಗೆ ಮರುಳಾಗಿ ಇವುಗಳನ್ನ ಡೌನ್ಲೋಡ್ ಮಾಡಿ ಆಡ್ತಾರೆ. ಅಲ್ಲಿ ಇವುಗಳ ರಿವ್ಯೂ ಸೆಕ್ಷನ್ ಅಲ್ಲಿ ಇವುಗಳಿಗೆ 4-5 ಸ್ಟಾರ್ ಸಿಕ್ಕಿರ್ತವೆ. ಹಾಗೂ ಇದ್ರ ಬಗ್ಗೆ ಅನೇಕರು ಮೆಚ್ಚಿ ಬರೆದಂತ ಕಮೆಂಟ್ಗಳು ಕೂಡ ಸಿಗ್ತವೆ. ಹೆಚ್ಚು ರಿವ್ಯೂ ಇದ್ದಷ್ಟು ಕೂಡ ಆ ಒಂದು ಆಪ್ ಪ್ರಸಿದ್ಧಿಯನ್ನ ಪಡೆಯುತ್ತೆ.
ಆದ್ರೆ ರೇಟಿಂಗ್, ರಿವ್ಯೂ ಇದೆಲ್ಲ ನೋಡಿ ಆ ಒಂದು ಆಪ್ ಚೆನ್ನಾಗಿರ್ಬೋದು ಅಂತ ಭಾವಿಸಿದಂತ ಹೊಸಬರು ಅಲ್ಲಿ ರಿಜಿಸ್ಟರ್ ಆಗಿ ಅವುಗಳ ಬಳಕೆಯನ್ನ ಮಾಡ್ತಾರೆ. ವೀಕ್ಷಕರೇ, ಈ ಬೆಟ್ಟಿಂಗ್ ಆಪ್ಗಳ ವ್ಯವಹಾರ ಹೇಗೆ, ಯಾವ ರೀತಿ ಇವು ಹಣ ಕಟ್ಟಿಸ್ಕೊಂಡು ಮತ್ತೆ ಹಣವನ್ನ ಕೊಡ್ತವೆ, ಇವುಗಳ ಬಿಸ್ನೆಸ್ ಮಾಡಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡುವುದಾದ್ರೆ, ಉದಾಹರಣೆಗೆ ನೀವೀಗ ಇದರಿಂದ ತಲಾ 500 ರೂಪಾಯಿಗಳ ಹಣವನ್ನ ಗೆಲ್ತೀರಾ ಅಂತ ಅಂದ್ಕೊಳ್ಳಿ. ಈಗ ಇಷ್ಟು ಹಣವನ್ನ 5 ಜನಕ್ಕೆ ಈ ಒಂದು ಆಪ್ ಕೊಡೋದಕ್ಕೆ ಮುಂದಾದ್ರೆ ಆ 500 ರೂಪಾಯಿಯಲ್ಲಿ ಕೇಂದ್ರಕ್ಕೆ 28% GST ದರವನ್ನ ಕೊಡ್ತಾರೆ. ಇದು ನಮ್ಮ ಸರ್ಕಾರದ ತೆರಿಗೆ ನೀತಿಯ ಕಂಪಲ್ಸರಿ ರೂಲ್ಸ್. ಅಷ್ಟು ಹಣ 500 ರೂಪಾಯಿ ಕಡಿತವಾದ್ರೆ ಅಲ್ಲಿ ಉಳಿಯೋದು 360 ರೂಪಾಯಿ ಮಾತ್ರ. ಈ 360 ರೂಪಾಯಿಲಿ ಆ ಆಪ್ ಓನರ್ಗೆ 20% ಹೋಗುತ್ತೆ. ಅಂದ್ರೆ ಅದರಲ್ಲಿ ಸರಿಯಾಗಿ 72 ರೂಪಾಯಿ ಕಡಿತವಾಗಿ ಉಳಿದ 288 ರೂಪಾಯಿ ಮಾತ್ರ ಉಳಿಯುತ್ತೆ. 500 ರೂಪಾಯಿನ ಕೊಡ್ತೀವಿ ಅಂತ ನಂಬಿಸಿ ನಿಮ್ಮಿಂದ ಈ ಮೊದಲೇ 1000 ರೂಪಾಯಿನ ಕಟ್ಟಿಸ್ಕೊಂಡು ಇವರು ನಿಮ್ಗೆ ಎಸೆಯುವಂತ ಹಣ ಜಸ್ಟ್ 288 ರೂಪಾಯಿ ಮಾತ್ರ. ಆದ್ರೆ ಹಣ ಹಾಕ್ತವ್ರಿಗೆ ಪೂರ್ತಿ ಇಷ್ಟು ಹಣ ಕೂಡ ಸಿಗಲ್ಲ. ಇದರಲ್ಲಿ ಅವ್ರಿಗೆ 30% ತೆರಿಗೆ ಕಟ್ ಆಗುತ್ತೆ. ಕೊನೆಯಲ್ಲಿ ಅವರ ಕೈಗೆ ಸಿಗೋದು ಕೇವಲ 201 ರೂಪಾಯಿ ಮಾತ್ರ. ಈ 201 ರೂಪಾಯಲ್ಲೂ ಕೂಡ ಅರ್ಧ ಸರ್ಕಾರಕ್ಕೆ ಹೋದ್ರೆ ನಿಮ್ಮ ಕೈಗೆ ಬರೋದು 100 ರೂಪಾಯಿ ಮಾತ್ರ. ನಿಮ್ಮ ಬಂಡವಾಳ 1000 ರೂಪಾಯಿ, ಆದರೆ ತಿರುಗಿ ಹಿಂಬರುವಂತ ಹಣ ಕೇವಲ 100 ರೂಪಾಯಿ. ಇವರ ಲಾಜಿಕ್ ಹೇಗಿದೆ ನೋಡಿ. ಇವರ ವ್ಯವಹಾರದ ಅಸಲಿಯತ್ತು ಹೀಗಿದ್ರೂ ಕೂಡ ತೋರಿಸೋದು ಮಾತ್ರ 50,000 ರೂಪಾಯಿ ಹಾಕಿ 1 ಕೋಟಿ ಗೆಲ್ಲಿಂತ 1000 ರೂಪಾಯಿನ ಹಾಕಿ ಕೇವಲ 100 ರೂಪಾಯಿನ ಪಡೆಯೋದಕ್ಕೆ ಅನೇಕರು ಒದ್ದಾಡುವಂತ ರೀತಿ ಇದು. ಆಲ್ಮೋಸ್ಟ್ ಎಲ್ಲ ಬೆಟ್ಟಿಂಗ್ ಆಪ್ಗಳ ದಂಧೆ ಕೂಡ ಇದೇ ರೀತಿಯಲ್ಲಿ ನಡೆಯುತ್ತೆ. 1000 ರೂಪಾಯಿನ ಕಟ್ಟಿ 200 ಗಳಿಸುವಂತ ವ್ಯಕ್ತಿಗೆ ನಿರಾಸೆ ಆಗಬಾರ್ದು ಅಂತ ಅವ್ರಿಗೆ ಮತ್ತೆ ಹೆಚ್ಚಿನ ಹಣವನ್ನ ಗೆಲ್ಲೋದಕ್ಕೆ ಆಮಿಷವನ್ನ ತೋರಿಸ್ತಾರೆ. ಅವರು ಒಂದ್ಸಲ ಮೋಸ ಹೋದ್ರೂ ಕೂಡ ಎಚ್ಚೆತ್ತುಕೊಳ್ಳದೆ ಇನ್ನಷ್ಟು ಹಣದ ಆಸೆಗಾಗಿ ಮತ್ತೆ 1000 ರೂಪಾಯಿನ ಕಟ್ಟಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ. ಆದ್ರೆ ಈ ಆಪ್ಗಳು ಅಂತವರ ಹಣ ಬರವನ್ನ ಈ ಮೊದಲೇ ಡಿಸೈಡ್ ಮಾಡಿರ್ತವೆ. ಅವರು ಹಣವನ್ನ ಕಳೆದುಕೊಳ್ತಾರೆ ವಿನಃ ಯಾವ ಕಾರಣಕ್ಕೂ ಕೂಡ ಹಣ ಗೆದ್ದು ಶ್ರೀಮಂತರಾಗಲ್ಲ. ಹಾಗಂತ ಈ ಒಂದು ಆಪ್ಗಳಿಂದ ಇದುವರೆಗೂ ಯಾರು ಕೂಡ ಹಣವನ್ನ ಗೆದ್ದಿರಬಹುದಾದ್ರೂ ಅಂತವರ ಸಂಖ್ಯೆ ತೀರಾ ವಿರಳ. ಎಲ್ಲೋ 1000ಕ್ಕೆ 5 ಜನ 10 ಜನ, ಲಕ್ಷಕ್ಕೆ 100 ಜನ 200 ಜನ ಮಾತ್ರ ಈ ಒಂದು ಅದೃಷ್ಟವನ್ನ ಪಡೀತಾರೆ. ಇವತ್ತು ಕೇರಳ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಅಲ್ಲಿಯ ಸರ್ಕಾರ ಲಾಟರಿಯನ್ನ ನಡೆಸುತ್ತೆ. ಪ್ರತಿ ತಿಂಗಳು ಕೂಡ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿ ದಿಢೀರ್ ಶ್ರೀಮಂತನಾಗ್ತಾನೆ. ಆದ್ರೆ ನಮ್ಮಲ್ಲಿ ಲಾಟರಿ ಯಾವತ್ತೂ ಬ್ಯಾನ್ ಆಗಿದೆ. ಆದ್ರೆ ಈ ಫ್ಯಾಂಟಸಿ ಆಪ್ಗಳು ಮಾತ್ರ ಈ ಒಂದು ಪರಂಪರೆಯನ್ನ ಜೀವಂತವಾಗಿರಿಸಿ ತಮ್ಮದೇ ರೀತಿಯಲ್ಲಿ ಮುಂದುವರಿಸ್ತಾ ಇವೆ. ಯಾರು ಕೂಡ ದಯಮಾಡಿ ಈ ಒಂದು ಆಪ್ಗಳ ಸಹವಾಸಕ್ಕೆ ಹೋಗಬೇಡಿ. ಇವು ಮೇಲ್ನೋಟಕ್ಕೆ ರಂಜನೀಯವಾಗಿ ಕಂಡರೂ ಕೂಡ ಅತ್ಯಂತ ಡೇಂಜರಸ್ ಆಪ್ಗಳು. ಯುವಕರು ಮತ್ತು ವಿದ್ಯಾರ್ಥಿಗಳು ಇವುಗಳ ಚಟವನ್ನು ರೂಢಿಸಿಕೊಂಡು ಉಜ್ವಲದಂತ ತಮ್ಮ ಭವಿಷ್ಯವನ್ನ ಹಾಗೂ ಬದುಕನ್ನ ನಾಶ ಮಾಡ್ಕೊಳ್ತಿದ್ದಾರೆ. ಯಾರೋ ಇವುಗಳನ್ನ ಆಡ್ತಾರೆ, ಹಣವನ್ನ ಗೆಲ್ತಾರೆ ಅಂತ ನಂಬಿ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಯತ್ನವನ್ನ ಮಾಡಬೇಡಿ. ಈ ಒಂದು ಆಪ್ಗಳಲ್ಲಿ ಹಣವನ್ನ ಹಾಕಿ ಉದ್ಧಾರ ಆದವರು ಯಾರೊಬ್ರು ಇಲ್ಲ. ಆದ್ರೆ ಇವುಗಳಲ್ಲಿ ಹಣವನ್ನ ಹಾಕಿ ಬರ್ಬಾದಾದಂತ ಅನೇಕರು ನಿಮ್ಗೆ ಸಿಗ್ತಾರೆ. ಈ ಸೆಲೆಬ್ರಿಟಿಗಳು ದಿನವೊಂದಕ್ಕೆ ಹಲವು ಮೂಲಗಳಿಂದ ಕೋಟಿಗಟ್ಟಲೆ ಹಣವನ್ನ ಗಳಿಸ್ತಾರೆ. ಈ ಒಂದು ಆಪ್ಗಳು ಅವ್ರಿಗೂ ಕೂಡ ಹಣವನ್ನ ಕೊಟ್ಟು ಏನೇನೋ ಹೇಳಿಸ್ತವೆ. ಅವರೆಲ್ಲ ಕೋಟಿ ಕೋಟಿ ಹಣವನ್ನ ಪಡೆದು ಅವರು ಏನನ್ನ ಹೇಳ್ಕೊಟ್ಟಿರ್ತಾರೋ ಅದನ್ನ ನಿಮ್ಗೆ ಹೇಳಿ ಯಾಮಾರಿಸ್ತಾರೆ. ಅವರ ಮಾತನ್ನ ಕೇಳದಂತ ಅಭಿಮಾನಿಗಳು ತಮ್ಮ ನೆಚ್ಚಿನ ಕ್ರೀಡಾಪಟು, ತಮ್ಮ ನೆಚ್ಚಿನ ನಟ ನಟಿಯರು, ತಮ್ಮ ನೆಚ್ಚಿನ ಯೂಟ್ಯೂಬರ್ಗಳು ಹೇಳಿದ್ರು ಅಂತ ಆ ಒಂದು ಆಟವನ್ನ ಆಡಿ ಹಣವನ್ನ ಲಾಸ್ ಮಾಡಿಕೊಂಡು ಬರ್ಬಾದಾಗ್ತಾರೆ. ಕೇವಲ ಹೆಜ್ಜೆ ಹೆಜ್ಜೆಗೂ ಹಣ ಮಾಡೋದು ಒಬ್ಬ ಸೆಲೆಬ್ರಿಟಿಯ ಉದ್ಯೋಗ ಅಲ್ಲ. ಅದರಾಚೆಯೂ ಕೂಡ ಒಂದು ಎಥಿಕ್ಸ್ ಅನ್ನೋದು ಇರಬೇಕಾಗುತ್ತೆ. ಹಣವನ್ನು ದುಡಿಯೋದಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಆದ್ರೆ ಹಣ ಪಡೆದು ನಾವು ಸಮಾಜಕ್ಕೆ ಯಾವ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀವಿ, ಇದರಿಂದ ಸಮಾಜಕ್ಕೆ ಆಗುವಂತ ದುಷ್ಟ ಪರಿಣಾಮ ಏನು ಎಂಬುದನ್ನ ಆಲೋಚಿಸುವಂತ ಮನೋಧರ್ಮ ಅವ್ರಿಗೆ ಇರಬೇಕಾಗುತ್ತೆ. ನೀವು ಕಷ್ಟಪಟ್ಟು ದುಡಿದ ಹಣ, ಕೂಡಿಟ್ಟ ಹಣ ಇಂಥ ಆಪ್ಗಳ ಡೊಳ್ಳು ಹೊಟ್ಟೆಗೆ ತಂದು ಸುರಿಬೇಡಿ. ಇವತ್ತು ಜನರನ್ನ ವಂಚಿಸಿನೇ ಈ ಒಂದು ಸಂಸ್ಥೆ 6,000 ಕೋಟಿಗೂ ಹೆಚ್ಚಿನ ವರಮಾನವನ್ನ ಗಳಿಸಿದೆ ಅಂದ್ರೆ ಇಲ್ಲಿ ತಪ್ಪು ಅವರದ್ದಲ್ಲ. ಅವರ ಬಲೆಗೆ ಬಿದ್ದು ಅವರನ್ನ ಶ್ರೀಮಂತರನ್ನಾಗಿ ಮಾಡದಂತ ನಿಮ್ಗಳದ್ದೇ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಸಾಕಷ್ಟು ಕಡೆ ಶೇರ್ ಮಾಡಿ. ಬೆಟ್ಟಿಂಗ್ ಚಟ ಬೆಳೆಸ್ಕೊಂಡವ್ರಿಗೆ ಇದನ್ನ ತೋರಿಸಿ ಅವ್ರಿಗೆ ವಾಸ್ತವತೆಯ ಅರಿವನ್ನ ಮೂಡಿಸಿ ಬೆಟ್ಟಿಂಗ್ ಅನ್ನ ನಿಷೇಧ ಮಾಡಿ. ನಮ್ಮ ಚಾನಲ್ನ ವೀಕ್ಷಕರದಂತ ನೀವ್ಯಾರು ಕೂಡ ಈ ಒಂದು ಬೆಟ್ಟಿಂಗ್ ಆಪ್ ಅನ್ನ ಯಾವುದೇ ಕಾರಣಕ್ಕೂ ಆಡ್ಲೇಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.